ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ನಾನು ಇಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ ನಡೀತಾ ಇರುವಂತಹ ಫಲಪುಷ್ಪ ಪ್ರದರ್ಶನದ ಸಾಕಷ್ಟು ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ದೀನಿ. ಪುಷ್ಪ ರಂಗೋಲಿ ಮತ್ತೆ ಮೆಣಸಿನಕಾಳಿಂದ ಮಾಡಿರುವಂತಹ ಆರತಿ ತಟ್ಟೆಗಳನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ. ಈಗ ಮೆಣಸಿನಿಂದ ಮಾಡಿರುವಂತಹ ಖಾದ್ಯಗಳು ಯಾವ್ದ್ಯಾವ್ದಿದೆ ಹೇಳೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ಕಾಳು ಮೆಣಸಿನ ಖಾದ್ಯಗಳು ಫುಲ್ ಆ ಕಡೆಗಿವೆ. ಸೊ ಅಲ್ಲಿ ಹೋಗೋಷ್ಟರಲ್ಲಿ ನೋಡಿ ಎಷ್ಟು ಜನರು ಇಲ್ಲಿ ಸೇರ್ಕೊಂಡಿದ್ದಾರೆ. ಇವತ್ತು 2ನೇ ದಿನ ಆಗಿತ್ತು. ಸೊ ಫುಲ್ ರಶ್ ಇತ್ತು. ಎಲ್ಲ ಬೇರೆ ಬೇರೆ ರೀತಿ ತಿಂಡಿಗಳು ಬಂದಿವೆ, ಹಾಗೆ ಬೇರೆ ಬೇರೆ ರೀತಿ ಶಾಪ್ಗಳು ಎಲ್ಲ ಬಂದಿವೆ. ಆ್ಯಕ್ಚುಲಿ ನಿನ್ನೆ ವಿಡಿಯೋದಲ್ಲಿ ನಾನು ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ, ಏನೇನೆಲ್ಲ ಶಾಪ್ಗಳಿವೆ ಹೇಳ್ಕೊಂಡೆಲ್ಲ. ಇನ್ನೂ ಕೆಲವಷ್ಟು ಶಾಪ್ಗಳಿವೆ. ಸೊ ಕಂಪ್ಲೀಟ್ ಆದಂತಹ ವಿಡಿಯೋವೇನೆ ನಾನು ಮಾಡಿಲ್ಲ. ಸೊ ಎದುರುಗಡೆ ಕಂಡಿರುವಂತಹ ಕೆಲವಷ್ಟು ಶಾಪ್ಗಳನ್ನು ತೊಗೊಂಡಿದ್ದೀನಿ. ತುಂಬ ಜನರಾಗಿದ್ದರು ಫ್ರೆಂಡ್ಸ್. 2ನೇ ದಿನ ಅಂತೂ ಒಳಗಡೆ ಇಲ್ಲಿ ಹೋಗೋದಕ್ಕೆ ಕಷ್ಟ ಆಗ್ತಾ ಇತ್ತು, ಅಷ್ಟೊಂದು ಜನರು ಸೇರಿದ್ರು. ಈ ಕಡೆ ನೋಡಿ ಎಲ್ಲ ರಂಗೋಲಿ ತಟ್ಟೆಗಳೆಲ್ಲ ಬಂದಿವೆ, ಬೇರೆ ಬೇರೆ ಟೈಪು. ಎಷ್ಟದು? ಓಕೆ. ಈ ಕಡೆ ಎಲ್ಲ ನೋಡಿ ಗೋಬಿ ರೆಡಿ ಆಗ್ತಾ ಇದೆ. ಈ ಕಡೆ ನೋಡಿ ಫೌಂಟೇನ್ ಇದೆ. ಈಗ ನೋಡಿ ಕಾಳು ಮೆಣಸಿನ ಖಾದ್ಯಗಳ ಹತ್ರ ಬರೋಣ. ಇದಕ್ಕೂ ಅಷ್ಟೇ ಫ್ರೆಂಡ್ಸ್, ತುಂಬ ಜನ ಬಂದಿದ್ರು. ಕಾಳು ಮೆಣಸಿಂದ ನಾವು ಏನು ಮಾಡ್ಬೋದು ಅಂತ ಅನ್ಸುತ್ತೆ ಅಲ್ವಾ. ಬಟ್ ನೋಡಿ ಇಲ್ಲಿ ಬಂದರೆ ಗೊತ್ತಾಗುತ್ತೆ ಎಷ್ಟೊಂದು ರೀತಿಯ ತಿಂಡಿಗಳನ್ನು ನಾವು ಇದರಲ್ಲಿ ಮಾಡಬಹುದು ಹೇಳ್ಕೊಂಡು. ಮೇನಾಗಿ ಕಾಳು ಮೆಣಸನ್ನು ನಾವು ಹೆಲ್ತ್ ವೈಸ್ ಯೂಸ್ ಮಾಡ್ತೀವಿ ಅಲ್ವಾ. ಅಂದರೆ ಕಷಾಯ ಮಾಡೋದಕ್ಕೆ, ಲೇಹ್ಯ ಮಾಡೋದಕ್ಕೆ ಅಂತೆಲ್ಲ. ಸೊ ತುಂಬ ಜನರು ಬಂದಿದ್ದರು. ಇದಕ್ಕೂ ಅಷ್ಟೇ ಲೇಹ್ಯ ಮಾಡ್ಕೊಂಡು ಬಂದಿದ್ದರು. ಮತ್ತು ಕಾಳು ಮೆಣಸಿನ ಚಟ್ನಿ ಪುಡಿ ಮಾಡಿದರು. ಕಾಳು ಮೆಣಸಿಂದ ಕರೆ ಅಂತ ನಾವೇನು ಮಾಡ್ತೀವಿ, ಸೌತೆಕಾಯಿಯಿಂದ ಕರೆ ಎಲ್ಲ ಮಾಡ್ತೀವಿ ಅಲ್ವಾ, ಅದೇ ಥರ ಕರೆ ಮಾಡ್ಕೊಂಡು ಬಂದಿದ್ರು. ಲಡ್ಡು ಥರ, ಅಂದರೆ ನಮಗೆ ಎನರ್ಜಿ ಉಂಡೆ ಆ ಥರ ತಿನ್ನೋದಕ್ಕೆ ಹೇಳ್ಕೊಂಡು ಕಾಳು ಮೆಣಸಿಂದ ಲಡ್ಡು ಥರ ಮಾಡಿದ್ರು. ಹಾಗೆ ಕಾಳು ಮೆಣಸಿನ ಚಟ್ನಿ ಪುಡಿ ಇತ್ತು. ಹೀಗೆ ತುಂಬ ರೀತಿ ಕಾಳು ಮೆಣಸಿನ ಖಾದ್ಯಗಳನ್ನು ಮಾಡ್ಕೊಂಡು ಬಂದಿದ್ರು ಫ್ರೆಂಡ್ಸ್. ಆದರೆ ನನಗೆ ಫೈನಲಿ ರಿಸಲ್ಟ್ ಗೊತ್ತಾಗಿಲ್ಲ. ಆ್ಯಕ್ಚುಲಿ ನಾನು ಬಂದುಬಿಟ್ಟೆ. ಅದಕ್ಕೋಸ್ಕರ ನನಗೆ ರಿಸಲ್ಟ್ ಗೊತ್ತಾದರೆ ಇನ್ನೊಂದು ಯಾವುದಾದ್ರೂ ವ್ಲಾಗಲ್ಲಿ ನಾನು ಹಾಕ್ತೀನಿ. ಮತ್ತು ಈಗಾಗಲೇ ನಾನು ಎಲ್ಲ ಬೇರೆ ಬೇರೆ ರೀತಿ ಅಂದರೆ ಇಲ್ಲಿ ಏನು ಎಲ್ಲ ನಡೆದಿತ್ತು ಅಲ್ವಾ ಫಲಪುಷ್ಪ ಪ್ರದರ್ಶನದಲ್ಲಿ, ಕಾಳು ಮೆಣಸಿಂದ ಮಾಡಿರುವಂತಹ ಆರತಿ ತಟ್ಟೆ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ. ಮತ್ತು ಎಲ್ಲ ಬೇರೆ ಬೇರೆ ವೆಜಿಟೇಬಲ್ ಕಾರ್ವಿಂಗ್, ತರಕಾರಿಯಲ್ಲಿ ಎಷ್ಟೊಂದು ರೀತಿಯ ತರಕಾರಿನ ಕಟ್ ಮಾಡಿಬಿಟ್ಟು ಡಿಸೈನ್ ಎಲ್ಲ ಮಾಡಿ ಎಲ್ಲ ಇಟ್ಟಿದ್ರು. ಸೊ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಪುಷ್ಪ ರಂಗೋಲಿ ಅಂತೂ ನಮಗೆ ಓಣಂ ದಿನ ಮತ್ತು ಸಂಕ್ರಾಂತಿ ದಿನ ಹಾಕೋದಕ್ಕೆ ಎಲ್ಲ ತುಂಬಾ ಯೂಸ್ ಆಗುತ್ತೆ. ನಮಗೂ ಒಂದು ಐಡಿಯಾ ಬರುತ್ತೆ ಅಲ್ವಾ, ಅದನ್ನು ನೋಡಿದ್ರೆ ಹೇಗೆ ಹಾಕ್ಬೋದು ಅಂತ. ಅದನ್ನು ಕೂಡ ಸಪ್ರೇಟಾಗಿ ನಾನು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ. ಹಾಗೆ ಜಡ್ಜಸ್ ಕೂಡ ಬಂದಿದ್ದಾರೆ. ಅವರು ಎಲ್ಲ ಅಡುಗೆಗಳನ್ನು ಟೇಸ್ಟ್ ಮಾಡಿ ಅದು ಹೇಗೆ, ಏನು ಮಾಡಿದ್ದೀರಿ, ಹೇಗೆ ಮಾಡಿದ್ದೀರಿ, ಏನೇನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದೀರಿ ಅಂತೆಲ್ಲ ಕೇಳ್ತಾ ಜಡ್ಜ್ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ನೋಡಿ ಅವರವರು ತೊಗೊಂಡು ಬಂದಿರುವಂತಹ ಕಾಳು ಮೆಣಸಿನ ಖಾದ್ಯಗಳನ್ನು ತೊಗೊಂಡು ಬಂದು ಇಟ್ಕೊಂಡಿದ್ದಾರೆ.
ಇದು ನಂದೇ. ಟೇಸ್ಟ್ ನೋಡಲ್ಲ. ಆ್ಯಕ್ಚುಲಿ ಕಾಳು ಮೆಣಸಿನ ಖಾದ್ಯಗಳು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಇತ್ತು, ಸಾಯಂಕಾಲ ಟೈಮ್ನಲ್ಲಿ ಇರಲಿಲ್ಲ. ತುಂಬ ಜನ ಕೇಳ್ತಾ ಇದ್ರು ಕಾಳು ಮೆಣಸಿನ ಖಾದ್ಯ ಯಾವ ಕಡೆಗಿದೆ ಅಂತ. ಆಮೇಲೆ ಗೊತ್ತಾಯಿತು. ಸೊ ಸಾಯಂಕಾಲ ಟೈಮ್ನಲ್ಲಿ ಇರಲಿಲ್ಲ. ಮತ್ತು ಇನ್ನೊಂದು ಖುಷಿ ವಿಚಾರ ಏನಂದರೆ ಫ್ರೆಂಡ್ಸ್, ತುಂಬ ಜನರು ನನ್ನ ಹತ್ರ ನಿಂತ್ಕೊಂಡು ಸೆಲ್ಫಿ ಹೊಡ್ಸ್ಕೊಂಡೋದ್ರು. ಮತ್ತು ನಿಮ್ಮ ಚಾನಲ್ ತುಂಬ ಚೆನ್ನಾಗಿ ಬರುತ್ತೆ, ನಾವೆಲ್ಲ ನಿಮ್ಮ ಫ್ಯಾನ್ಗಳು ಹೇಳ್ಕೊಂಡೆಲ್ಲ ಹೇಳಿದ್ರು. ತುಂಬಾ ಖುಷಿಯಾಯಿತು ಫ್ರೆಂಡ್ಸ್. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನನಗೆ ಬೇಕು. ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೊತ್ತಿಗಾಗಲೇ ರಾಜೋರು ಕೂಡ ಬಂದರು. ಸೊ ನಾವು ಹುಬ್ಬಳ್ಳಿ ಸ್ಪೆಷಲ್ ಮಿರ್ಚಿನ ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಮಿರ್ಚಿ. ಮತ್ತು ಎಷ್ಟೊಂದು ರೀತಿ ಫುಡ್ ಸ್ಟಾಲ್ಗಳು ಕೂಡ ಬಂದಿದ್ವು. ಉಳಿದಿರೋದೆಲ್ಲ ನಾವು ಯಾವುದೂ ಟೇಸ್ಟ್ ಮಾಡಿಲ್ಲ. ಬಟ್ ಮಿರ್ಚಿ ಮಾತ್ರ ನೋಡೋಣ ಹೇಳ್ಕೊಂಡು, ಹುಬ್ಬಳ್ಳಿದು ಸ್ಪೆಷಲ್ಲಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ತೊಗೊಂಡಿದ್ದೀವಿ. ಮತ್ತು ಈ ಕಡೆಗೆ ಎಲ್ಲ ನೋಡಿ ಗಿರ್ಮಿಟ್ಟು, ಮಸಾಲ ಮಂಡಕ್ಕಿ, ವಡಾಪಾವು, ಈ ಥರ ಎಲ್ಲ ತುಂಬ ಬಂದಿತ್ತು. ಮತ್ತು ಇನ್ನು ಇದೆಲ್ಲ ನಾನು ಈ ಹೂಗಳ ವಿಡಿಯೋವನ್ನೆಲ್ಲ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಆರತಿ ತಟ್ಟೆದು ಕೂಡ ಪೋಸ್ಟ್ ಮಾಡಿದ್ದೀನಿ. ಮತ್ತು ಇಲ್ಲೇ ಪಕ್ಕಕ್ಕೇನೆ ಎಲ್ಲ ತರಕಾರಿ ಗಿಡಗಳು ಮತ್ತು ಹೂವಿನ ಗಿಡಗಳು, ಸೇವಂತಿಗೆ ಗಿಡ, ಗುಲಾಬಿ ಗಿಡ, ಇದೆಲ್ಲ 40 ರೂಪಾಯಿ, 20 ರೂಪಾಯಿ. ಮತ್ತು ತರಕಾರಿ ಗಿಡ ಅಂತೂ ಮೆಣಸು ಎಲ್ಲ 2 ರೂಪಾಯಿಗೆ ಒಂದು ಸಸಿಯಾಗಿ ಕೂಡ ಎಲ್ಲ ಇತ್ತು. ಸೊ ಇದೆಲ್ಲ ಸ್ಟಾರ್ಟ್ ಆಗಿ ತುಂಬ ದಿನ ಆಯ್ತಂತೆ, ನನಗೇನು ಗೊತ್ತಿಲ್ಲ. ಬಟ್ ತರಕಾರಿ ಗಿಡಗಳು ಇವು ಎಲ್ಲ ಸಿಗ್ತಾ ಇವೆ. ಹಾಗೆ ಇದ್ರ ಜೊತೆಗೆ ಎಲ್ಲ ಬೇರೆ ಬೇರೆ ರೀತಿ ಸೆಲ್ಫಿ ಝೋನ್ಗಳಿವೆ ಫ್ರೆಂಡ್ಸ್. ಎಲ್ಲರಿಗೂ ಈಗ ಫೋಟೋ ಕ್ರೇಜ್ ತುಂಬ ಇರುತ್ತೆ ಅಲ್ವಾ. ಈ ರೀತಿ ಸೆಲ್ಫಿ ಝೋನ್ಗಳನ್ನು ಮಾಡಿದ್ದಾರೆ ಯಕ್ಷಗಾನ ಟೈಪ್ನಲ್ಲಿ. ಮತ್ತು ಡಕ್ ಇದೆಲ್ಲ ಮಾಡಿದ್ದಾರೆ. ಸೊ ಅದ್ರ ಹತ್ರನೂ ನಾವು ಫೋಟೋನ ಹೊಡ್ಸ್ಕೊಳ್ಬೋದು. ಹಾಗೆ ಇಂಡಿಯಾ ಮ್ಯಾಪ್ ಕೂಡ ಮಾಡಿದ್ದಾರೆ, ಅದ್ರ ಹತ್ರ ನಾವು ಫೋಟೋನ ಹೊಡ್ಸ್ಕೊಳ್ಬೋದು. ಇದೆಲ್ಲದ್ರ ಜೊತೆಗೆ ಬೇರೆ ಬೇರೆ ರೀತಿ ಹೂವಿನ ಗಿಡಗಳು, ಇದ್ರ ಜೊತೆಗೆ ಚಾಂಪಿಯನ್ಸ್ ಹೇಳ್ಕೊಂಡು ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಸೆಲ್ಫಿ ಝೋನ್ಗಳನ್ನು ಕೂಡ ಮಾಡಿದ್ದಾರೆ. ಹಾಗೆ ನಮ್ಮ ಉತ್ತರ ಕನ್ನಡ, ನಮ್ಮ ಪ್ರೀತಿಯ ಉತ್ತರ ಕನ್ನಡ ಹೇಳ್ಕೊಂಡು ಅದರಲ್ಲಿ ಹೂವಿನ ಇದರಲ್ಲಿ ಸೆಲ್ಫಿ ಝೋನ್ಗಳನ್ನು ಮಾಡಿದ್ದಾರೆ. ಹಾಗೆ ಹಾರ್ಟ್ ಶೇಪ್ನಲ್ಲಿ ಕೂಡ ಸೆಲ್ಫಿ ಝೋನ್ಗಳಿವೆ. ಹಾಗೆ ಇದೆಲ್ಲ ನೋಡಿಕೊಂಡು ಇಲ್ಲಿಂದ ಹೊರಟಿದ್ದೀವಿ ಫ್ರೆಂಡ್ಸ್. ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.